ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ಶಿವರಾತ್ರಿ ಹಬ್ಬದ ದಿನ ಸುಮಾರು ಜನ ಉಪವಾಸ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಕಠಿಣ ಉಪವಾಸಗಳನ್ನು ಮಾಡ್ತಾ ಇರ್ತಾರೆ. ಅವರು ನೀರನ್ನು ಸಹ ಕುಡಿಯೋದಿಲ್ಲ. ಸ್ವಲ್ಪ ಜನ ಲಘು ಆಹಾರವನ್ನು ತಗೊಂಡು ಉಪವಾಸವನ್ನು ಮಾಡ್ತಾ ಇರ್ತಾರೆ. ಇವತ್ತು ನಾವು ಸಾತ್ವಿಕವಾಗಿರ್ತಕ್ಕಂಥ ಒಂದು ಪಾಯಸನ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಸ್ವಲ್ಪ ತಗೊಂಡ್ರೆ ಸಾಕು, ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ. ಕೆಲವೊಂದು ಜನರಿಗೆ ಉಪವಾಸ ಮಾಡಬೇಕಂದ್ರೂ ಅವರ ಶರೀರ ತತ್ವ ಸಹಕರಿಸೋದಿಲ್ಲ. ಅಂಥವರು ಲಘುವಾಗಿ ಏನಾದರೂ ತಿಂದ್ಕೊಂಡು ಉಪವಾಸ ಮಾಡಬೇಕಪ್ಪ ಅಂದರೆ ಈ ರೆಸಿಪಿನ ನೀವು ಫಾಲೋ ಮಾಡಬಹುದು. ಇದಕ್ಕೆ ನಾನು ಗೆಣಸಿನ ಗಡ್ಡೆನ ತಗೊಂಡಿದ್ದೀನಿ. ಎಲ್ಲರೂ ಶಿವರಾತ್ರಿ ಹಬ್ಬಕ್ಕೆ ಗೆಣಸನ್ನು ತಂದೇ ಇರ್ತೀರಲ್ವ. ಆ ಗೆಣಸಿನ ಗಡ್ಡೆನ ಮೊದಲಿಗೆ ನೀಟಾಗಿ ತೊಳ್ಕೊಬಿಡ್ಬೇಕು, ಮಣ್ಣು ಎಲ್ಲ ಇರತ್ತೆ. ನಂತರ ಕಾಲು ಭಾಗದಷ್ಟು ಕಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗಿಬೇಕು. ನಂತರ ಇದನ್ನು ತುರ್ಕೊತಾ ಇದ್ದೀನಿ. ಗೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಇದನ್ನು ತುರಿದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಕಡೆಗೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ತುಪ್ಪನ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ತುಪ್ಪ ಕರಗಿದ ಮೇಲೆ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೋಬೇಕು. ಇದನ್ನು ತುಪ್ಪದಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ತುಪ್ಪದಲ್ಲಿ ಉರಿತಾ ಇದ್ದರೆ ಘಮ ಘಮ ಅಂತ ಪರಿಮಳ ಬರ್ತಾ ಇರತ್ತೆ. ಇವಾಗ ಇದೆಲ್ಲ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ. ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳುವಾಗ ನಾವು ಫ್ಲೇಮನ್ನು ಹೆಚ್ಚಾಗಿ ಇಟ್ಕೋಬಾರ್ದು. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಬೇಗ. ಇವಾಗ ಇದೆಲ್ಲವನ್ನು ಪಕ್ಕಕ್ಕೆ ಇಟ್ಕೊಂಡು ಅದೇ ತುಪ್ಪಕ್ಕೆ ತುರಿದಿಟ್ಕೊಂಡಿರ್ತಕ್ಕಂಥ ಗೆಣಸಿನ ಗಡ್ಡೆಯ ತುರಿಯನ್ನು ಸೇರಿಸ್ಕೊಂಡು ಮಂದ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಗೆಣಸಿನ ಗಡ್ಡೆಯಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಕಾಯಿಸಿರ್ತಕ್ಕಂಥ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನು ಸೇರಿಸ್ಕೋಬಹುದು. ಸ್ವಲ್ಪ ಗಟ್ಟಿಯಾಗಿ ಬೇಕು ಅನ್ನೋರು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ನಾನಿಲ್ಲಿ ಒಂದು ಕಾಲು ಬಟ್ಲಷ್ಟು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ನಾವು ಪಾಯಸಗಳನ್ನು ಮಾಡ್ತಾಯಿರ್ತೀವಿ. ಈ ಶಿವರಾತ್ರಿ ಹಬ್ಬದ ದಿನ ವಿಶೇಷವಾಗಿ ಗೆಣಸಿನ ಗಡ್ಡೆಯನ್ನು ಬಳಸ್ಕೊಂಡು ಒಮ್ಮೆ ಪಾಯಸನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಉಪವಾಸ ಇರೋರು ಸಹ ಇದನ್ನು ಸೇವನೆ ಮಾಡಬಹುದು. ಇದು ಚೆನ್ನಾಗಿ ಬೆಂದಾದ ಮೇಲೆ ಬೆಲ್ಲನ ಸೇರಿಸ್ಕೋಬೇಕು. ಸಬ್ಬಕ್ಕಿನ ನೆನೆಸ್ಕೊಂಡಿರ್ತೀವಿ, ಗೆಣಸಿನ ಗಡ್ಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಬೇಗ ಬೆಂದುಬಿಡುತ್ತೆ. ಚೆನ್ನಾಗಿ ಪಾಯಸನ ಕುದಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ಲಾಸ್ಟಲ್ಲಿ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ. ಪಾಯಸದಲ್ಲಿ ಗೋಡಂಬಿ ದ್ರಾಕ್ಷಿ ತುಂಬ ಚೆನ್ನಾಗಿರುತ್ತೆ ರುಚಿ ಅಂತೂ. ಇದಕ್ಕೆ 1 ಏಲಕ್ಕಿನ ಪುಡಿ ಮಾಡಿ ಸೇರಿಸ್ಕೊಳ್ಳೋಣ. ಸಿದ್ಧ ಆಯಿತು ಶಿವರಾತ್ರಿಯಲ್ಲಿ ಉಪವಾಸ ಇರೋರಿಗೆ ಅದ್ಭುತವಾಗಿರ್ತಕ್ಕಂಥ ಹಾಗೆ ಇನ್ಸ್ಟೆಂಟಾಗಿ ಎನರ್ಜಿ ಕೊಡ್ತಕ್ಕಂಥ ಪಾಯಸ. ಈ ಗೆಣಸಿನ ತುರಿ ಯಾವ ರೀತಿ ಇರುತ್ತಪ್ಪ ಅಂದರೆ ಸೇಮ್ ನಾವು ಶಾವಿಗೆನ ಹಾಕಿ ಯಾವ ರೀತಿ ಮಾಡಿರ್ತೀರೋ ಅದೇ ರೀತಿ ಇರುತ್ತೆ. ನಾವು ಗೆಣಸಿನ ತುರಿ ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಗೆಣಸಿನ ಗಡ್ಡೆ ಅದರದ್ದೇ ಆದ ಒಂದು ಪರಿಮಳನ ಹೊಂದಿರುತ್ತೆ. ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಗೊತ್ತೇ ಆಗಲ್ಲ ಅದು ಗೆಣಸಿನ ಗಡ್ಡೆ ಅಂತ. ಹಬ್ಬಗಳ ದಿನ ಮನೆಯಲ್ಲೂ ಹೆಚ್ಚು ಕೆಲಸ ಇರತ್ತೆ. ಹಾಗೆ ಉಪವಾಸವನ್ನು ಮಾಡಿದ್ರೆ ದೇಹ ಸಹಕರಿಸೋದಿಲ್ಲ ಒಬ್ಬೊಬ್ಬರಿಗೆ. ಅಂಥವರು ಈ ರೀತಿಯಾಗಿರ್ತಕ್ಕಂಥ ಪಾಯಸನ ಮಾಡಿಕೊಂಡು ಲಘುವಾಗಿ ಇದನ್ನು ತಗೋಬಹುದು.
ತುಂಬ ರುಚಿಯಾಗಿರ್ತಕ್ಕಂಥ ಗೆಣಸಿನ ಗಡ್ಡೆ ಪಾಯಸ ಶಿವರಾತ್ರಿ ಹಬ್ಬಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.